ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಆರಾಮಾಗಿದ್ದೀರಾ ಅಂದ್ಕೊಂಡು ವಿಡಿಯೋನ ಶುರು ಮಾಡ್ತಿದ್ದೀನಿ. ಇದು ಸ್ಯಾಟರ್ಡೆ ಈವ್ನಿಂಗ್ ವ್ಲಾಗು, ಜೊತೆಗೆ ಸಂಡೇನೂ ಮಧ್ಯಾಹ್ನ ಮೇಲೆ ಒಂದು ವಿಡಿಯೋ ಮಾಡಿದ್ದೀನಿ ಅಷ್ಟೇ. ಇದು ಸ್ಯಾಟರ್ಡೆ ಸಂಜೆ ಸ್ನ್ಯಾಕ್ಸಿಗೆ ಮಕ್ಕಳಿಗೆ ಬ್ರೌನ್ ಬ್ರೆಡ್ಡು ಬಿಸಿ ಮಾಡಿ ಸ್ವಲ್ಪ ಪೀನಟ್ ಬಟರ್ ಹಾಕ್ಬಿಟ್ಟು ಕೊಟ್ಟೆ. ಅಂದರೆ ಮಧ್ಯಾಹ್ನ ಅವ್ರು ಊಟ ಮಾಡಿರಲಿಲ್ಲ. ಆ್ಯಕ್ಚುಲಿ ಅಡುಗೆ ನಾನು ಮಾಡಿರಲಿಲ್ಲ, ತಿಂಡಿಗೆ ನಾನು ಬಿಟ್ಟೋಗಿದ್ದೆ. ತಿಂಡಿ ಶಾರ್ಟೇಜ್ ಆಗಿರೋದ್ರಿಂದ ಮಧ್ಯಾಹ್ನ ಅವ್ರಿಗೆ ಊಟ ಸರಿ ಹೋಗಿಲ್ಲ. ಅದಕ್ಕೆ ಪೀನಟ್ ಬಟರು ಜೊತೆಗೆ ಬ್ರೌನ್ ಬ್ರೆಡ್ ಕೊಟ್ಟೆ, ಒಂದೊಂದು ಕಪ್ ಕಾಫಿ ಕೊಟ್ಟೆ. ಕುಡಿದ್ಬಿಟ್ಟು ಆಮೇಲೆ ಬೇರೆ ಕೆಲಸ ಮಾಡ್ಕೋಬೋದು ಅಂತ ಅಂದ್ಬಿಟ್ಟು ಏನು ಮಾಡೋದು, ಹೆಣ್ಮಕ್ಳಿಲ್ಲ, ಇರೋ ಗಂಡು ಮಕ್ಕಳನ್ನೇ ಪೂಸಿ ಹೊಡೆದು ಕೆಲಸ ಮಾಡಿಸ್ಕೋಬೇಕು. ಅವ್ರಿಗೂ ಸ್ವಲ್ಪ ಎನರ್ಜಿ ಬೇಕಲ್ವ, ಸ್ವಲ್ಪ ಆಮೇಲೆ ಟೈಮು ಬೇಕು. ಕೆಲಸ ಮಾಡಿ ಸುಸ್ತಾಗಿತ್ತು, ಮೊಬೈಲ್ ನೋಡ್ತಾ ಕೂತಿದ್ರು. ಅವನಿಗೆ ರೇಗ್ಕೊಂತಿದ್ದೆ, ತಿಂದು ಕಾಫಿ ಕುಡಿದು ಆಮೇಲೆ ಮೊಬೈಲ್ ನೋಡು ಅಂತ ಅಂದ್ಬಿಟ್ಟು ಒಂದು ಅರ್ಧ ಗಂಟೆ ಫ್ರೀ ಕೊಡಿ, ಆಮೇಲೆ ಬಂದು ಮತ್ತೆ ಮಾಡಿಕೊಡ್ತೀವಿ ಅಂತ ಅಂದರು. ಸರಿ ಆಯಿತು ಅಂತ ಅಂದ್ಬಿಟ್ಟು ಅವ್ರಿಗೆ ಟೈಮ್ ಕೊಟ್ಟು ಅವನು ಇಬ್ಬರೂ ಕಾಫಿ ಕುಡಿತಾಯಿದ್ರು. ಫಸ್ಟು ಕುಡಿದ್ಬಿಡ್ಲಿ, ಆಮೇಲೆ ಕ್ಲಾಸ್ ತೊಗೊಳ್ಳೋಣ ಅಂದ್ಕೊಂಡೆ. ಮತ್ತು ಸಂಜೆ ಅಡುಗೆ ಬೇರೆ ಮಾಡಬೇಕಿತ್ತು ನಾನು. ಅದಕ್ಕೆ ಅಡುಗೆ ಮನೆದೊಂದು ಜೋಡಿಸ್ಕೊಬಿಡೋಣ, ಇನ್ನು ಮಿಕ್ಕಿದ್ದೆಲ್ಲ ಬೇಕಾದ್ರೆ ನಾಳೆ ಜೋಡಿಸ್ಕೊಳ್ಳೋಣ ಕಣಪ್ಪ ಅಂತ ಹೇಳ್ತಿದ್ದೆ. ಅಂತ ಹೇಳಿದ್ರು. ಹೀಗೆ ಹೋದ ಸಲ ಅಕ್ಕ ಇದ್ದರು, ನನಗೆ ಹೆಲ್ಪ್ ಆಯಿತು. ನನಗೇನು ಇಷ್ಟು ಟೆನ್ಷನ್ ಆಗಿರಲಿಲ್ಲ. ಆಮೇಲೆ ನಮ್ಮ ಮಕ್ಕಳು ನನ್ನ ಮಾತಿಗಿಂತ ನಮ್ಮ ಅಕ್ಕನ ಮಾತು ಬೇಗ ಕೇಳ್ತಾರೆ. ಅದೇನೋ ಗೊತ್ತಿಲ್ಲ, ಅವಳು ಅಷ್ಟು ಸ್ಟ್ರಿಕ್ಟಾಗಿ ಹೇಳಿದ ತಕ್ಷಣವೇ ಮಾಡಿಬಿಡ್ತಾರೆ. ನನ್ನ ಮಾತಿಗೆ ಬೆಲೆನೇ ಇಲ್ಲ. 2-3 ಸಲ ಹೇಳಿದ್ಮೇಲೆ ಕೇಳ್ತಾರೆ. ಬಟ್ ಅಕ್ಕ ಒಂದು ಸಲ ಹೇಳಿದ್ರೆ ಕೇಳಿಬಿಡ್ತಾರೆ. ಎಲ್ಲ ಹೇಳಿ ಮಾಡಿಸಿದ್ರು. ನನಗಿಷ್ಟು ಕಷ್ಟ ಆಗಿರಲಿಲ್ಲ. ಎಲ್ಲಿ ಇಟ್ಕೋಬೇಕು ಅನ್ನೋದಷ್ಟೇ ಯೋಚನೆ ಮಾಡ್ತಿದ್ದೆ. ಕಿಚನ್ ಒಂದು ಸೆಟ್ ಮಾಡ್ಕೊಂಡಿದ್ದೆ ಅಷ್ಟೇ, ಇನ್ನೇನು ನಾನು ಆ ಮನೇಲಿ ಸೆಟ್ ಮಾಡ್ಕೊಂಡಿರಲಿಲ್ಲ. ಪಾಪ ಎಲ್ಲ ಅಕ್ಕನೇ ಮಾಡಿಕೊಟ್ಟಿದ್ರು. ಈಗ ಈ ಮನೆಗೆ ಬಂದಮೇಲೆ ನಂಗೆ ಕಷ್ಟ ಗೊತ್ತಾಗಿದೆ. ಯಾಕೆಂದರೆ 2-3 ಮನೆ ಚೇಂಜ್ ಮಾಡಿದ್ರು ನಮ್ಮ ಅಕ್ಕ ನನಗೆ ಹೆಲ್ಪ್ ಮಾಡಿದ್ದು. ಪ್ರತಿ ಸಲವೂ ಶಿಫ್ಟ್ ಮಾಡೋ ಟೈಮಲ್ಲಿ ಬಂದು ಹೆಲ್ಪ್ ಮಾಡಿಕೊಟ್ಟಿದ್ರು. ಈ ಸಲವೇ ನಂಗೆ ಇಷ್ಟು ಕಷ್ಟ ಆಗಿದ್ದು. 1 ವಾರ ಬೇಕಾಗಿದೆ ನಾನು ಮನೆ ಸೆಟ್ ಮಾಡ್ಕೊಳ್ಳೋಕ್ಕೆ. ಅಂದರೆ ಬೆಳಗ್ಗೆ ಲ್ಯಾಬಿಗೆ ಹೋಗಬೇಕು, ಸಂಜೆ ಬಂದು ಮನೇಲೂ ಅದನ್ನೆಲ್ಲ ಸೆಟ್ ಮಾಡ್ಕೋಬೇಕು. ಜೊತೆಗೆ ಮಕ್ಕಳಿಗೆ ಅಡುಗೆ ತಿಂಡಿ ಎಲ್ಲದೂ ನಾನೇ ಮಾಡ್ಕೋಬೇಕಾಗಿತ್ತು. ಅಕ್ಕ ಬಂದಾಗ ನನಗೆ ಇಷ್ಟು ಕಷ್ಟ ಆಗ್ತಿರ್ಲಿಲ್ಲ. ತಿಂಡಿ ಅಡುಗೆಯಿಂದ ಹಿಡಿದು ಪ್ರತಿಯೊಂದು ಅಕ್ಕನೇ ನೋಡ್ಕೋತಿದ್ರು. ಮಕ್ಳ ಬಗ್ಗೆನೂ ನಂಗೆ ಟೆನ್ಷನ್ ಇರ್ತಿರ್ಲಿಲ್ಲ, ಅಕ್ಕ ಎಲ್ಲ ಮಾಡ್ಕೊಳ್ಳೋರು. ಈ ಸಲ ನಂಗೆ ಸಖತ್ತು ಮಿಸ್ ಮಾಡ್ಕೊಂಡಿದ್ದೀನಿ. ಎಷ್ಟು ಕಷ್ಟ ಆಗಿದೆ ಅನ್ಬೇಡಿ. ಇಷ್ಟೊಂದು ಯಾಕಾದರೂ ಸಾಮಾನು ಮಾಡ್ಕೊಂಡಿದ್ದೀವಪ್ಪ ಬಾಡಿಗೆ ಮನೆಗೆ ಅಂತಲೇ ಅನ್ನಿಸ್ಬಿಟ್ಟಿದೆ. ಆದರೂ ಒಂದಿಲ್ಲ ಅಂದ್ರೂ ಇರೋದಕ್ಕಾಗಲ್ಲ. ಈಗಾಗಲೇ ಡೈನಿಂಗ್ ಟೇಬಲ್ಲು ಅಂತ ಮಕ್ಕಳು ಇದು ಮಾಡ್ತಿದ್ದಾರೆ. ಈ ಮನೆಗೆ ದೊಡ್ಡ ಮನೆ ಆಗಿದ ತಕ್ಷಣವೇ ಒಂದೊಂದು ಹೊಸದು ಆ್ಯಡ್ ಆಗ್ತಾ ಹೋಗುತ್ತೆ. ಏನು ಬೇಕೋ ಏನು ಬೇಡವೋ ಅಂತ ನೋಡಿ ಎಲ್ಲದೂ ಆಸೆ ಪಟ್ಟು ತೊಗೊಂಡ್ಬಿಡ್ತೀವಿ. ಬಟ್ ಈಗ ಎಷ್ಟು ಕಷ್ಟ ಆಗಿದೆ ಅಂದರೆ ಶಿಫ್ಟ್ ಮಾಡೋ ಟೈಮಲ್ಲಿ ಅಪ್ಪ ಇಷ್ಟೊಂದು ಏನಕ್ಕೆ ಬೇಕಿತ್ತು ನಮಗೆ ಅನ್ನೋ ಥರ ಅನಿಸ್ಬಿಡುತ್ತೆ. ಹೇಗೋ ಮಕ್ಳಿಗೆ ಪೂಸಿ ಹೊಡೆದು ಮಾಡಿಸ್ಕೋತಾ ಇದ್ದೀನಿ. ಹೆಣ್ಮಕ್ಳು ಗಂಡು ಮಕ್ಕಳು ಅಂತೇನಿಲ್ಲ. ಹಳೆ ವಿಡಿಯೋದಲ್ಲಿ ನೋಡಿರ್ಬೋದು ನೀವು. ನಮ್ಮ ಮಕ್ಕಳು ಕೆಲಸ ಎಲ್ಲ ಮಾಡಿಕೊಡ್ತಾರೆ, ಇಲ್ಲ ಅಂತೇನಿಲ್ಲ. ಆರಾಮಿಲ್ಲ ಅನ್ನೋದೊಂದು ರೀಸನ್ ಬೇರೆ, ಅದೊಂದು ಬ್ಲ್ಯಾಕ್ ಮೇಲ್ ಮಾಡಿಬಿಟ್ಟು ಕೆಲಸ ಮಾಡಿಸ್ಕೋಬೋದು. ಸಿಂಪಲ್ಲಾಗಿ ಹೇಗೆ ಸೆಟ್ ಮಾಡ್ಕೊಬೇಕೋ ಹಾಗೆ ಅರ್ಜೆಂಟಲ್ಲಿ ಮಾಡಿಕೊಂಡೆ. ಆಮೇಲೆ ನೋಡಿಕೊಂಡು ಯಾವುದನ್ನ ಯಾವ ಕಡೆ ಇಟ್ಕೋಬೇಕು ಅಂತ ಆಮೇಲೆ ಆರ್ಡ್ರ್ ಮಾಡ್ಕೊಂಡ್ರಾಯ್ತು ಅಂತ ಅಂದ್ಬಿಟ್ಟು ರೂಮ್ ಸೆಟ್ ಮಾಡೋಕ್ಕೆ ನನಗೆ 3 ಡೇಸ್ ಬೇಕಾಯಿತು. ಕಿಚನ್ನೇನೋ 1 ಡೇಲೇ ಸೆಟ್ ಮಾಡ್ಕೊಂಬಿಟ್ಟೆ. ಹೆಂಗೋ ನನ್ನ ಮಗನ ಹೆಲ್ಪ್ ತೊಗೊಂಡು ಅವ್ನ ರೂಮ್ ಅವ್ನು ಸೆಟ್ ಮಾಡ್ಕೊಂಡ. ನನ್ನ ರೂಮ್ ಬಟ್ಟೆ ಜೋಡಿಸ್ಕೊಳ್ಳೋಷ್ಟೊತ್ತಿಗೆ ನನಗೆ 2 ಡೇಸ್ ಬೇಕಾಯಿತು. ಡ್ರೆಸ್ಸಿಂಗ್ ಟೇಬಲ್ಲು ಎಲ್ಲದೂ ಸೆಟ್ ಮಾಡ್ಕೊಳ್ಳೋಷ್ಟೊತ್ತಿಗೆ ಒಂದು 3 ಡೇಸ್ ಬೇಕಾಯಿತು. ತೋರಿಸ್ತೀನಿ ನೋಡಿ ಹೇಗೆ ತಂದು ಬಿಸಾಕಿದ್ದಾರೆ ಅಂತ ಅಂದ್ಬಿಟ್ಟು. ಎಲ್ಲದನ್ನು ತಗೊಂಬಂದು ಇಲ್ಲಿ ಒಂದು ಕಡೆ ಹಾಕ್ಬಿಟ್ಟಿದ್ದಾರೆ. ಕೆಲವೊಂದು ಇನ್ನೂ ಆಚೆನೇ ಇದೆ, ಅದನ್ನು ಒಳಗಡೆ ಇಟ್ಕೊಳ್ಳೋಕೆ ಜಾಗ ಇಲ್ಲ, ಹಂಗಾಗಿ ಅಲ್ಲೇ ಇಟ್ಟಿದ್ದೀವಿ. ನಾವು ಈ ಸಲ ಏನು ಮಾಡಿದ್ವಿ ಅಂದರೆ ಬಟ್ಟೆ ಮಡ್ಸೋದೊಂದು ತಲೆನೋವು ಇರಲಿಲ್ಲ. ಇವನಂತೂ ಫುಲ್ ಸುಸ್ತಾಗ್ಬಿಟ್ಟು ಬಂದು ಕೂತ್ಕೊಬಿಟ್ಟಿದ್ದಾನೆ. ಓಡಾಡಿ ಸುಸ್ತಾಗ್ಬಿಟ್ಟಿದೆ ಮೇಲೆ ಕೆಳಗೆ. ಪಾಪ ಹೊಟ್ಟೆ ಉರಿತಾಯಿತ್ತು ಎಷ್ಟು ಕೆಲಸ ಮಾಡಿದ್ದಾವೆ ಅಂತ. ಬಟ್ಟೆ ಎಲ್ಲ ನೋಡಿ ಈ ಥರ ಕಟನ್ ಬಾಕ್ಸಲ್ಲಿ ಜೋಡಿಸ್ದಂಗೆ ಹಾಗೆ ಇಟ್ಕೊಂಬಂದಿದ್ವಿ. ಅದೊಂದು ಹೆಲ್ಪ್ ಆಯಿತು ನಮಗೆ. ಇಲ್ಲಾಂದರೆ ಬಟ್ಟೆನೂ ಮಡ್ಸ್ಕೊಂಡು ಕೂತ್ಕೊಂಡಿದ್ರೆ ನಿಜವಾಗ್ಲೂ ಸುಸ್ತಾಗ್ಬಿಡ್ತಿದ್ವಿ. ಅದೊಂದು ಪ್ಲ್ಯಾನ್ ಮಾಡಿದ್ದು ಒಳ್ಳೆಯದಾಯಿತು. ಪ್ರತಿ ಸಲ ಒಬ್ಬೊಬ್ರದನ್ನು ಈ ಥರ ಒಂದು ಕಟನ್ ಬಾಕ್ಸು ಅಥವಾ ದೊಡ್ಡ ಬ್ಯಾಗ್ಗಳಿಗೆ ಫಿಲ್ ಮಾಡ್ಕೊಂಡು ಬಂದ್ವಿ. ಇನ್ನು ಮಂಚ ಸೆಟ್ ಮಾಡಿಲ್ಲ. ಇಲ್ಲೆಲ್ಲ ಬಟ್ಟೆ ತಂದು ತುಂಬಿಸಿಟ್ಟಿದ್ದು. ನನ್ನ ನೋಡಿ ಹೆಂಗೆ ಹರಡಿದ್ದಾರೆ ಬಟ್ಟೆಗಳು ಅಂತ ಅಂದ್ಬಿಟ್ಟು. ಇಲ್ಲೆಲ್ಲ ನನ್ನದೇ ಬಟ್ಟೆಗಳು. ಅದು ಯಾವಾಗ ಸೆಟ್ ಮಾಡ್ಕೊತೀನೋ ಗೊತ್ತಿಲ್ಲ. ಹುಚ್ಚಿಡ್ದಂಗೆ ಆಗಿತ್ತು ನನಗೆ. 2 ಡೇಸ್ ಅಂತೂ ಮನೆ ಸೆಟ್ ಮಾಡ್ಕೊಳ್ಳೋಷ್ಟೊತ್ತಿಗೆ ಹುಚ್ಚಿಡಿತ್ತು. ಇದು ಮಗನ ರೂಮು. ಇಲ್ಲೂ ಕೂಡ ನೋಡಿ ಇನ್ನೂ ಬೆಡ್ ಸೆಟ್ ಮಾಡಿಲ್ಲ. ಮನೆ ಶಿಫ್ಟಿಂಗ್ ಕತೆ ಹೇಗಿತ್ತು ವಿಡಿಯೋ. ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.